ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಭೀಮ್ ಅಮಾವಾಸ್ಯೆ ಇದು ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ದು ಇವತ್ತು 9 ವರ್ಷದ ಭೀಮ್ ಅಮಾವಾಸ್ಯೆ, ಒಂಥರ ಸ್ಪೆಷಲ್, ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಅದ್ರ ಬಗ್ಗೆ, ಆಮೇಲೆ ನಾನು ಕಳ್ಸದ ಒಳಗಡೆ ಏನೇನು ಹಾಕ್ತೀನಿ ಅಂತ ಒಂದಷ್ಟು ಇನ್ಫಾರ್ಮೇಷನ್ ಮಾತಾಡ್ಕೊಂಡು ಹಾಗೆ ವ್ಲಾಗ್ ಮಾಡಿದ್ದೀನಿ. ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಆಯಿತಾ? ಆ್ಯಂಡ್ ಬೆಳಗ್ಗೆ ವೀರು ಸ್ಕೂಲ್ಗೆ ಹೋಗ್ತಾ ಇದ್ದ, ಅದ್ರದ್ದು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ. ಬಾಯ್ ವೀರು. ಮ್ಯಾಮ್ ಹೇಳಿದ್ದು ಬರೀಬೇಕು. ಬಾಕ್ಸಲ್ಲಿ ಹಾಕಿರೋ ಬನಾನ ದಾಳಿಂಬೆ ಬರಬೇಕು. ತಿಂದಿಲ್ಲ ಮಮ್ಮ ಏನು ಮಾಡುತ್ತೆ? ಅಲ್ಲ, ಇಲ್ಲ ಕೂರಿಸಿ ತಿನ್ನಿಸಿ ಮನೆಯೊಳಗೆ ಸೇರಿಸ್ತೀನಿ. ಇಲ್ಲ, ಮನೆಯೊಳಗೆ ಬೇಡ. ಏನ ಇರು, ಬೇಡ, ಗಾಡಿ ಎತ್ತು. ನಾನು ಬರಲ್ಲ, ಹೋಗು, ನನಗೆ ಕೆಲಸ ಇದೆ. ಕರ್ಕೊಂಬರಕ್ಕೆ ಬರ್ತೀನಿ, ಕರ್ಕೊಂಬರುವಾಗ ಬರ್ತೀನಿ. ಆಮೇಲೆ ಸ್ಕೂಲ್ ಬಿಡುತ್ತಲ್ಲ ಅವಾಗ ಬರ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಇಲ್ಲ, ವಾಕ್ಲಿ ಹಿಂಗೆ ಬರ್ತೀಯಲ್ಲ. ಬಾಯ್ ಬಾಯ್. ಇದ್ರಲ್ಲ ಬೆಳಗ್ಗೆ 9:10ಕ್ಕೆಲ್ಲ ವೀರು ಸ್ಕೂಲ್ಗೆ ಹೋಗ್ಬಿಡ್ತಾನೆ. ಯೂಶ್ವಲಿ ನಾನು ಸೋನಿ ಇಬ್ಬರೂ ಬಿಡ್ತೀವಿ, ಬಟ್ ಇವತ್ತು ಸೋನಿನೇ ಹೋಗ್ಬಿಟ್ಟು ಬಂದರು. ನಾನು ಇಲ್ಲೊಂದು ಸ್ವಲ್ಪ ಅಡುಗೆ, ಆಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ತುಂಬ ಜನ ನಿಮ್ಮ ಬೆಳ್ಳಿ ಕಳಶದ ಒಳಗಡೆ ನೀವು ಏನು ಇಡ್ತೀರಾ ತೆಂಗಿನಕಾಯಲ್ಲಿ ಅಂತ ಕೇಳ್ತಾಯಿದ್ರಿ. ಸೊ ನನಗೇನು ಗೊತ್ತಿದೆ ಅದನ್ನು ತೋರಿಸ್ತೀನಿ. ನಿಮಗೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಹೇಗೆ ಬರುತ್ತೆ ಆ ಥರ ಮಾಡ್ತೀನಿ. ತುಂಬಾ ಡೀಪಾಗೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ನಾನು ತುಂಬ ವರ್ಷ ಆಯಿತು ಬೆಳ್ಳಿದು ಫುಲ್ಲು ತೆಂಗಿನಕಾಯಿ ಎಲೆ ಎಲ್ಲ ತೊಗೊಂಡು. ನಾನು ಏನೇ ಅಂದರೂ ಫುಲ್ಲು ಒರೆಸ್ಕೊಂಡು ಅದರಲ್ಲಿ ಒಂದು ಡ್ರಾಪು ನೀರು ಇಲ್ಲದಿರಂಗೆ ಟಿಶ್ಯೂಲಿ ಕ್ಲೀನಾಗೆ, ಏನಾದರೂ ನೀರಿದ್ದರೆ ಏನಂದರೆ ಒಳಗಡೆ ಮೋಲ್ಡ್ ಆಗೋದು ಆ ಥರದ್ದೆಲ್ಲ ಆಗಿಬಿಡುತ್ತೆ. ಸೊ ಕ್ಲೀನಾಗೆ ದೇವ್ರ ಸಾಮಾನೆಲ್ಲ ತೊಳೆದು ಒರೆಸ್ಕೊತೀನಿ. ಹಿಂದಿನ ದಿನವೇ ತೊಳೆದಿದ್ರೆ ಹಾಗೆ ಬಿಟ್ಬಿಟ್ಟಿರ್ತೀನಿ, ಡ್ರೈ ಆಗಿರುತ್ತೆ. ಬಟ್ ನಾನು ಬೆಳಿಗ್ಗೆನೇ ತೊಳ್ಕೊಂಡಿರೋದ್ರಿಂದ ಈ ಥರ ಒಂದು ಸತಿ ವೈಪ್ ಮಾಡ್ಕೊತೀನಿ. ಆ್ಯಂಡ್ ಈ ಥರ ಇದೆ ಬೆಳ್ಳಿದು ನಂದು. ನನ್ನ ಚೊಂಬುಗೆ ಯಾವ್ದು ಸೈಜ್ ಬೇಕು ನೋಡಿ ಆ ಸೈಜ್ ತೊಗೊಂಡಿದ್ದು. ಇವಾಗಂತೂ ಸಿಲ್ವರ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ. ನನಗೇನು ಅನಿಸ್ತೆ ಅಂದರೆ ಅವಾಗ ತೊಗೊಂಡಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು. ಇದರೊಳಗಡೆ ಒಂದಷ್ಟು ಐಟಮ್ನ ನಾನು ಹಾಕ್ತೀನಿ. ಇದನ್ನು ಕೂಡ ನನಗೆ ನಾನು ರಾಣಿ ಅಕ್ಕ ಹೇಳಿದ್ಲು ಏನೇನು ಹಾಕಬೇಕು ಅಂತ. ಸೊ ಅದನ್ನೇ ಹಾಕ್ತಾ ಇರೋದು. ಅರ್ಶಿನದ ಕೊಂಬಾಗಿರ್ಬೋದು, ಕವಡೆ. ಸೊ ಇದನ್ನೆಲ್ಲ ನೀವು 5 ಇಲ್ಲ 7 ಹಿಂಗಾರು ಹಾಕೋಬೋದು. ಇದು ಗೋಮತಿ ಚಕ್ರ, ಅದು ಅಷ್ಟೇ. ನಾನು ಎಲ್ಲ 5 ಥರ ಇಟ್ಟಿದ್ದೀನಿ. ಅದಾದಮೇಲೆ ಕಮಲದ ಬೀಜ. ಸೊ ಇದೆಲ್ಲ ನಿಮಗೆ ಗಂಧಿ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ. ಸೊ ಅದು ಎಲ್ಲನೂ ನಾನು ಇದರೊಳಗಡೆ ಹಾಕ್ಕೊಂಡಿರ್ತೀನಿ. ಇದ್ರ ಜೊತೆಲಿ ಗುಲ್ಗಂಜಿ ಹಾಕ್ಕೊಂಡಿರ್ತೀನಿ. ಸೊ ಅದು ಕೂಡ ನಿಮಗೆ ಕೆಂಪುದು ಬಿಳಿದು ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಸಿಗ್ತದೆ ಅದು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಒಂದಷ್ಟು ಕಾಯಿನ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಇನ್ನೂ ಎಷ್ಟೊಂದು ಐಟಮ್ ಹಾಕೊಬೋದು ನೀವು, ಲವಂಚ, ಬೇರು, ಸೊ ಆ ಥರದ್ದೆಲ್ಲ. ನನಗೆ ಅವತ್ತು ಮನೇಲಿ ಏನು ಸಿಕ್ತೋ ಅದು ಹಾಕ್ಕೊಂಡೆ. ಇಲ್ಲಾಂದರೆ ನಿಮ್ಮ ಮನೇಲಿರೋ ಧಾನ್ಯಗಳನ್ನ ಹಾಕ್ಕೊಬೋದು. ಸೊ ನಿಮಗೆ ಯಾರು ಹೇಳಿರ್ತಾರೆ, ಇಲ್ಲ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ. ತುಂಬ ಜನ ನನ್ನ ಏನು ಕೇಳ್ತಾಯಿದ್ರು ಅಂದರೆ ಅದರೊಳಗೆ ನೀರು ತುಂಬಿಡ್ತೀರಾ ಅಂತ. ನೀರು ತುಂಬಿಡೋಕ್ಕಾಗಲ್ಲ ಅದು. ಸೊ ಈ ಥರ ಹಾಕಿಡ್ಬೋದು, ಇಲ್ಲ ಅಕ್ಕಿ ಆ ಥರ ಎಲ್ಲ ಹಾಕ್ಬೋದು. ನಾನು ಇದನ್ನೆಲ್ಲ ಹಾಕ್ಬಿಟ್ಟು ಒಂಚೂರು ಅರಿಶಿನ ಕುಂಕುಮ ಕೂಡ ಅದರಲ್ಲಿಟ್ಟು ಮುಚ್ಚಿ ಅದರಲ್ಲಿ ಇಕ್ತೀನಿ. ಸೊ ಈ ಥರ ಇರುತ್ತೆ ನಮ್ಮ ಮನೆ ಬೆಳ್ಳಿ ಕಳಶದ ಒಳಗಡೆ ನಾನಿಡೋ ಐಟಮು. ನಿಮಗೂ ಏನಾದರೂ ಇನ್ನೂ ಏನಾದರೂ ಇಡ್ಬೋದಾ, ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ತಿಳಿಸ್ಕೊಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ತುಂಬ ಸತಿ ಇದರ ಬಗ್ಗೆ ನನಗೆ ಕಮೆಂಟ್ಸ್ ಬಂದಿತ್ತು, ಹಾಗಾಗಿ ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಸಿಲ್ವರ್ ಐಟಮ್ನು ನಾನು ರೂಪಿ ಯೂಸ್ ಮಾಡಿ ತೊಳ್ಕೊಂಡ್ಬಿಡ್ತೀನಿ. ತುಂಬ ಏನು ಜಾಸ್ತಿ ಅನಿಸಲ್ಲ, ಈಸಿಯಾಗೆ ತೊಳ್ಕೊಂಡ್ಬಿಡ್ತೀನಿ. ನನಗೊಂದು 10-15 ನಿಮಿಷ ಇದ್ದರೆ ಸಾಕು. ಯಾವಾಗ ನೀವು ಚೇಂಜ್ ಮಾಡ್ತೀರಾ, ತೊಳಿತಿರ್ತೀರಾ ಆ ಥರ ಎಲ್ಲ ಕೇಳ್ತಾರೆ. ನಾನು ವಾರ ಚೇಂಜ್ ಮಾಡ್ಕೊಳ್ಳೋದು, ತೊಳ್ಕೊಳ್ಳೋದು ಮಾಡ್ಕೊತೀನಿ. ಒಂದೊಂದು ಸತಿ ನಾನು ಯಾವಾಗಾದ್ರು ಡೇಟ್ ಆಗಿದ್ದರೆ, ಮಿಸ್ ಆಗಿದರೆ 2 ವಾರಕ್ಕೆ ಒಂದು ಸತಿ ಕೂಡ ಆಗಿರುತ್ತೆ. ಡಿಪೆಂಡ್ಸ್ ನಮಗೆ ಹೇಗಾಗುತ್ತೆ ಅದನ್ನು ನೋಡ್ಕೊಂಡು ಮಾಡ್ತೀನಿ. ಇದೇ ಥರ ಮಾಡಬೇಕು, ಹೀಗೆ ಮಾಡಬೇಕಂತ ಏನಿಲ್ಲ. ಮನಸ್ಸಿಂದ ನೀವು ಆರಾಮ್ಸೆ ಹೆಂಗೆ ಬೇಕಂಗೆ ಪೂಜೆ ಮಾಡ್ಕೊಬೋದು. ಸೊ ನಾನು ಅದನ್ನೇ ಫಾಲೋ ಮಾಡ್ಕೊಂಡ್ಬಂದಿರೋದು. ಆ್ಯಂಡ್ ಮೊನ್ನೆ ಎಲೆಕ್ಟ್ರಾನಿಸಿಟಿ ಹೋಗಿದ್ವಿ. ಸೊ ಅಲ್ಲಿಂದ ಬರ್ತಾ ನನಗೆ ಹೂವು ಸಿಕ್ತು, ಚೆನ್ನಾಗಿತ್ತು. ವೈಟ್ ಸಾಮಂತಿಗೆ, ಆಮೇಲೆ ಬಿಡಿ ಹೂವು ಎಲ್ಲ ಸಿಕ್ಕಿತ್ತು. ಆ್ಯಂಡ್ ಕಟ್ಟಿರೋ ಮಲ್ಲಿಗೆ ಹೂವು ಕೂಡ ಇಸ್ಕೊಂಡು ಬಂದಿದ್ದೆ 1-2 ಮೊಳ.
ಸೊ ಅದನ್ನೆಲ್ಲ ಹಾಕಿ ಈಗ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾರ ಸಿಕ್ಕಿಲ್ಲ ನನಗೆ, ಈ ಮನೆಗೆ ಬಂದಮೇಲೆ ಹಾರನೇ ಸಿಗ್ತಾಯಿಲ್ಲ. ಅಂದರೆ ನಾವು ಅಷ್ಟು ಎಫರ್ಟ್ ಹಾಕಿ ಹುಡ್ಕಕ್ಕೆ ಹೋಗಿಲ್ಲ, ನಿಜ ಹೇಳಬೇಕು ಅಂದರೆ. ಸಿಗ್ತಾನೇ ಇಲ್ಲ ಅನ್ನಂಗಂದರೆ ಸುತ್ತಮುತ್ತ ಇಲ್ಲ, ಎಲ್ಲಿದೆ ಅಂತ ಹುಡ್ಕೊಂಬರಲ್ಲ, ಇರೋದನ್ನೇ ತಂದು ಹಾಕ್ತೀವಿ. ನಾವು ಲಾಸ್ಟ್ ಮನೇಲಿ ನೋಡಿದರೆ ಪ್ರತಿ ಸತಿ ಈ ಥರದ್ರಲ್ಲೆಲ್ಲ ಒಳ್ಳೆ ಹಾರ ಹಾಕ್ತಾಯಿದ್ವಿ. ಯಾಕಂದರೆ ಅಲ್ಲಿ ನಮ್ಮ ಮನೆ ಪಕ್ಕದ ರೋಡಲ್ಲೇ ಸಿಗ್ತಾಯಿತ್ತು. ಬಟ್ ಇಲ್ಲೆಲ್ಲೂ ಆ ಥರ ಹಾರಗಳು ಸಿಗ್ತಾಯಿಲ್ಲ, ಇಲ್ಲೆಲ್ಲ ಬರೀ ಕಟ್ಟಿರೋ ಹೂವು, ಆಮೇಲೆ ಬಿಡಿ ಹೂವು ಜಾಸ್ತಿ ಸಿಗುತ್ತೆ. ಸೊ ಸರಿ, ನಮ್ಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೆ ಅದನ್ನೇ ತಂದು ಹಾಕಿ ಪೂಜೆ ಮಾಡ್ತಾಯಿದ್ದೆ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ತುಂಬಾ ಕಮೆಂಟ್ಸ್ ಬಂದಿದೆ, ಅದ್ರ ಬಗ್ಗೆ ಮಾತಾಡಲೇಬೇಕು. ನನಗೆ ಪರ್ಸ್ನಲಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕಳಿಸಿದ್ದೀರಾ, ನೋಡೋಕ್ಕಾಗಿಲ್ಲ, ಅಷ್ಟೊಂದು ಮೆಸೇಜಸ್ ಬಂದಿದೆ. ಆ್ಯಂಡ್ ಕಮೆಂಟ್ಸು ಅಷ್ಟೇ. ಏನಂದರೆ ನನಗೆ ಅರ್ಥ ಆಗುತ್ತೆ, ಈ ಥರ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಯಾರೋ ತೀರೋಗಿ 5 ವರ್ಷ ಆಯಿತು, ಆದರೂ ಇನ್ನೂ ನಂಗೆ ಓವರ್ಕಮ್ ಮಾಡೋಕ್ಕಾಗಿಲ್ಲ. ಈ ಥರದ್ದೆಲ್ಲ ಪಾಪ ಎಷ್ಟು ಮೆಸೇಜ್ ಹಾಕಿದ್ರು ಅಂದರೆ ಒಂದೊಂದು ಸತಿ ಇದು ನನಗೆ ಒಬ್ಳಿಗೆ ಆಗ್ತಾಯಿದೆ ಅನ್ನೋ ಥರ ಅನಿಸಿರ್ತಾಯಿತ್ತು. ಬಟ್ ಇದನ್ನೆಲ್ಲ ನೋಡಿದಾಗ ತುಂಬ ಜನ ಇದ್ದಾರೆ, ಆ್ಯಂಡ್ ನಿಮ್ಗೆ ಏನು ಗೋತ್ರು ಮಾಡ್ತಾಯಿದ್ದೀರಾ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಅಂತ ಅನ್ನಿಸ್ದಾಗ್ಲೇ ಎಷ್ಟೋ ಬೆಟರ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ತುಂಬ ಜನ ಯೋಗ, ಮೆಡಿಟೇಷನ್ ಆ್ಯಂಡ್ ತುಂಬ ಥರ ನನಗೆ ಮೆಸೇಜ್ ಮಾಡಿ, ನನಗೆ ಫೋನ್ ಮಾಡಿ, ನಾನು ನಿಮಗೆ ಮಾತಾಡ್ತೀನಿ, ಸಮಾಧಾನ ಮಾಡ್ತೀನಿ, ನಮ್ಮ ಮನೆಗೆ ಬನ್ನಿ, ಉಡುಪಿಗೆ ಬನ್ನಿ ಅಂತೆಲ್ಲ ತುಂಬ ಜನ ಮೆಸೇಜಸ್ ಮಾಡಿದರೆ ಅದನ್ನೆಲ್ಲ ನಾನು ನೋಡಿದ್ದೀನಿ, ಖುಷಿಪಟ್ಟಿದ್ದೀನಿ, ರಿಪ್ಲೈ ಮಾಡಿದ್ದೀನಿ ತುಂಬ ಜನಕ್ಕೆ. ಆ್ಯಂಡ್ ಇದಕ್ಕೆಲ್ಲ ಥ್ಯಾಂಕ್ ಯು. ಆ್ಯಂಡ್ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ನನಗೆ ಗೊತ್ತು, ನನ್ನ ಒಂದು ಯೂಟ್ಯೂಬ್ ಕಮ್ಯುನಿಟಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು, ಎಲ್ಲರೂ ನನ್ನ ಎಷ್ಟು ಇಷ್ಟಪಡ್ತಾರೆ ಆ್ಯಂಡ್ ಎಷ್ಟು ಪ್ರೀತಿ ಕೊಡ್ತಾರೆ ಅನ್ನೋದು ನನಗೆ ನಿಜ ಯಾವಾಗಲೂ ಗೊತ್ತಿದೆ. ಆ್ಯಂಡ್ ಅದನ್ನು ಯಾವಾಗಲೂ ನೀವು ಪ್ರೂವ್ ಮಾಡ್ತಾಯಿರ್ತೀರಾ, ನೆನ್ಪು ಮಾಡ್ತಾಯಿರ್ತೀರಾ. ಸ್ವಾತಿ, ನೀವು ಮುಂಚೆ ಥರ ಇರಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ವಾಪಸ್ ಹಳೆ ಸ್ವಾತಿಯಾಗಿ ಬರಲೇಬೇಕು ಅಂತ ತುಂಬ ಪ್ರೀತಿಯಿಂದ ನೀವು ನನಗೆ ಮೆಸೇಜಸ್ ಮಾಡಿದ್ದೀರಾ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಹೇಳೋದು. ನಾನು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದು ಸಡನ್ನಾಗಿ ಆಗಲ್ಲ, ಬಟ್ ನಾನು ತುಂಬಾ ಎಫರ್ಟ್ ಹಾಕ್ತಾಯಿದ್ದೀನಿ. ನನ್ನ ಜೊತೆ ಸುನಿ ಇದ್ದಾರೆ, ಅವರು ಅಷ್ಟೇ. ಅವರು ಆಲ್ಮೋಸ್ಟ್ 15 ಡೇಸ್ ಹತ್ತತ್ರ ಆಯಿತು ಜಿಮ್ಗೆ ಹೋಗಿಲ್ಲ ಅವರು. ನನಗೆ ಯಾವಾಗ ಒಂದು ಸತಿ ತುಂಬ ಅದೇ ಹೇಳಿದ್ನಲ್ಲ, ತುಂಬ ಹತ್ಬಿಟ್ಟೆ. ಆ್ಯಂಡ್ ಈ ಥರ ಎಲ್ಲ ಆದಾಗಿಂದ ಅವರು ಒಂಥರ ಏನೋ ಭಯ, ನಾನು ಎಲ್ಲರೂ ಬಿಟ್ಟು ಹೋದರೆ ಅವಳೇನಾದ್ರು ಮಾಡ್ಕೊಂಡು ಬಿಡ್ತಾಳೇನೋ ಅನ್ನೋ ಥರ. ಪಾಪ ಅವ್ರು ಜಿಮ್ಗೆ ಹೋಗ್ತಾಯಿಲ್ಲ ಇನ್ನೂ, ಆಗಲೇ 2 ವಾರ ಹತ್ತತ್ರ ಆಗ್ತಾಯಿದೆ. ನಾನಿಲ್ಲ ಹೋಗು, ನನಗೇನು ಇಲ್ಲ ಅಂದ್ರೂ ಇಲ್ಲ, ನಂಗೆ ಕೈ ನೋವ್ತಾಯಿದೆ, ನಾನು ಆಮೇಲೆ ಹೋಗ್ತೀನಿ, ಈ ವಾರ ಬೇಡ, ರೆಸ್ಟ್ ತೊಗೊತೀನಿ ಅಂತ ಹೋಗ್ತಾರೆ. ನಂಗೆ ಅರ್ಥ ಆಗುತ್ತೆ ಅವ್ರು ಏನಕ್ಕೆ ಹೋಗ್ತಾಯಿಲ್ಲ ಅನ್ನೋದು. ಬಟ್ ಒಂಥರ ಅವ್ರಿಗೂ ಎಲ್ಲೋ ಭಯ ಇದೆ. ನೀವು ತುಂಬ ಜನ ಅದನ್ನೇ ಹೇಳಿದ್ದು, ಎಷ್ಟು ಒಳ್ಳೆ ಗಂಡ, ಎಷ್ಟು ಚೆನ್ನಾಗಿರೋ ಮಗು ಇದ್ದಾನೆ, ಯಾಕೆ ನೀವು ಬೇರೆ ವಿಷಯಗಳನ್ನ ತಲೆ ಕೆಡ್ಸ್ಕೊತೀರಾ, ಆರಾಮಾಗಿರಿ ಸ್ವಾತಿ ಅಂತ. ನಾನು ಹಾಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ, ಯಾವಾಗೋ ಒಂದು ಸತಿ ಈ ಥರ ಹಿಟ್ಟಾಗಿಬಿಡುತ್ತೆ, ಅದು ಏನಕ್ಕೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ಮೇ ಬಿ ಅದೇ ಸ್ಟ್ರೆಸ್, ಆ್ಯಂಗ್ಸೈಟಿ, ಒಬ್ಬೊಬ್ಬರು ಅದನ್ನು ಹೇಳಿದ್ರು ಡಿಪ್ರೆಷನ್ ಥರನೂ ಇದೆ ಇದು. ನಿಮ್ಮನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತಾಯಿದೆ, ಮುಂಚೆ ಹೇಗಿದ್ರಿ, ಇವಾಗ ಹೇಗಿದ್ದೀರಾ. ನಿಜ ಹೇಳ್ಬೇಕಂದ್ರೆ ನನಗೆ ರೆಡಿ ಆಗೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಯಾವ ಥರನೂ ಇಲ್ಲ, ನೀವು ನಂಬ್ತಿರೋ ಇಲ್ವೋ, ಮುಂಚೆ ಇದ್ದಿದ್ದು ಯಾವುದೇ ಇಂಟ್ರೆಸ್ಟ್ ನನಗಿಲ್ಲ. ಸೊ ಆ ಥರ ಆಗಿದೆ. ಆ್ಯಂಡ್ ಲಾಸ್ಟ್ ಇಯರ್ ಸೀರೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದೆ. ಈ ಸತಿ ನನಗೆ ಅಷ್ಟು ಸ್ಟ್ರೆಂತ್ ಕೂಡ ಇಲ್ಲ, ಅಷ್ಟು ಹಾಕೋಬೇಕು ಅನ್ನೋ ಇದು ಇರಲಿಲ್ಲ. ಸರಿ, ಒಂದು ಚೂಡಿದಾರ್ ಹಾಕ್ಕೊಂಡೆ ಪೂಜೆ ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ಮತ್ತೆ ಕಂಬ್ಯಾಕ್ ಮಾಡಬೇಕು. ನಾನು ಹೇಗೆ ಮುಂಚೆ ರೆಡಿ ಆಗ್ತಾಯಿದ್ದೆ, ವ್ಲಾಗ್ಸಲ್ಲಿ ಎಷ್ಟು ಖುಷಿಯಾಗಿ ನಾವು ವ್ಲಾಗ್ ಮಾಡ್ತಾಯಿದ್ವಿ, ನಾನು ಸುನಿ ಎಲ್ಲ. ಅವರಂದರು ನೀನು ಮಾಡು, ನಾನು ಸಪೋರ್ಟ್ ಮಾಡ್ತೀನಿ. ಅವರು ಅವತ್ತಿಂದ ಇವತ್ತವರೆಗೂ ಯಾವತ್ತೂ ಇಲ್ಲ ಅಂದಿಲ್ಲ. ಸೊ ಮತ್ತು ವಾಪಸ್ ಕಂಬ್ಯಾಕ್ ಮಾಡೇ ಮಾಡ್ತೀನಿ, ಐ ಪ್ರಾಮಿಸ್, ಇದಂತೂ ಪಕ್ಕ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ, ಪ್ರೀತಿ ಹೀಗೆ ಇರಲಿ ಅಷ್ಟೇ. ಆ್ಯಂಡ್ ಇನ್ನೇನು ಪಾದ ಪೂಜೆ ಮಾಡ್ತಾಯಿದ್ದೀನಿ. ಸುನಿ ಪ್ರತಿ ವರ್ಷ ಮಾಡ್ತೀನಿ, ಇದು 9ನೇ ವರ್ಷ. ಒಬ್ಬೊಬ್ಬರು 5 ವರ್ಷ 9 ವರ್ಷ ಮಾಡಿ ನಿಲ್ಲಿಸ್ಬಿಡ್ತಾರೆ. ಬಟ್ ನಾನು ಮಾಡಿಕೊಂಡೇ ಹೋಗೋಣ ಅಂತ. ನನಗೆ ತುಂಬ ಇಷ್ಟ. ನಾನು ನೋಡಿ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ಇರಲಿಲ್ಲ, ಯೂಟ್ಯೂಬ್ ಅದೆಲ್ಲ ಇರಲಿಲ್ಲ 9 ವರ್ಷದ ಹಿಂದೆ. ಬಟ್ ನನಗೆ ಭೀಮನಮಾಸೆ, ಮದುವೆ ಆಗಿದ್ದೀನಿ, ಭೀಮನ ಥರ ಗಂಡ ಸಿಕ್ಕಿದ್ದಾನೆ, ಪೂಜೆ ಮಾಡಬೇಕು, ಅವಾಗಿಂದನೂ ಬಂತು. ಆಯಿತಾ, ಯಾರೂ ಮಾಡು ಅಂತ ಫೋರ್ಸ್ ಮಾಡಿಲ್ಲ, ಹೇಳಿಲ್ಲ. ನನಗೆ ಹೇಗೆ ಗೊತ್ತೋ ಆ ಥರ ಮಾಡ್ಕೊಂಬಂದಿದ್ದೆ. ಇವತ್ತು ನಾನು ಅದೇ ಥರ ಮಾಡ್ತೀನಿ. ಪಾದ ಪೂಜೆ ಮಾಡಿ ಆಶೀರ್ವಾದ ತೊಗೊಂಡು ಇಬ್ಬರು ಕಣ್ಣನ್ನ ಕಟ್ಕೊತೀವಿ. ಸೊ ಈ ಥರ ಸಿಂಪಲ್ಲಾಗಿ ಮಾಡಿದಾಗ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ, ಅವ್ರಿಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ರತಿ ಸತಿ ಏನಾದರೂ ಕ್ಯಾಶ್ ಕೊಡೋದಾಗಿರ್ಬೋದು, ಏನಾದ್ರು ಬಟ್ಟೆ ಕೊಡಿಸೋದು, ಇಲ್ಲ ಏನಾದರೂ ಸಿಲ್ವರ್ ಕೊಡಿಸೋದು, ಗೋಲ್ಡ್ ಕಟ್ಸೋದು, ಆ ಥರದ್ದೆಲ್ಲ ಮಾಡ್ತಾರೆ.
ಆ್ಯಂಡ್ ಇನ್ನೊಂದೇನೆಂದರೆ ಇಂಥ ಟೈಮಲ್ಲೇ ಏನಾದರೂ ಗಿಫ್ಟ್ ಕೊಡಬೇಕಾದ್ರಲ್ಲ ಅವ್ರಿಗೆ ಯಾವಾಗ ಬೇಕು ಆವಾಗ ಕೊಡಿಸ್ತಾರೆ. ಆ್ಯಂಡ್ ನಾನು ಏನೇ ಹೇಳಿದ್ರೂ ಇಲ್ಲ ಅನ್ನಲ್ಲ. ಸೊ ಆ ಥರ ಎಲ್ಲ ವಿಷಯದಲ್ಲಿ ತುಂಬಾ ಸಪೋರ್ಟ್. ಎಲ್ಲದರಲ್ಲೂ ನಾನು ಒಂದರಲ್ಲಿ ಸಖತ್ ಪುಣ್ಯ ಮಾಡಿದ್ದೀನಿ ಸ್ವಾತಿ ಅಂತ ಒಂದು ಲೆಕ್ಕ ತೊಗೊಂಡ್ರೆ ಅದು ಸುನಿ ವಿಷಯದಲ್ಲಿ, ಆ್ಯಂಡ್ ಇನ್ನೊಂದು ವೀರು ವಿಷಯದಲ್ಲಿ. ಈ ಎರಡು ವಿಷಯದಲ್ಲಿ ನಾನು ಸಖತ್ ಪುಣ್ಯ ಮಾಡಿದ್ದೀನಿ. ಟಚ್ವುಡ್ ಯಾರ್ದು ಏನು ಕಣ್ಣು ಬೀಳದೆ ಇರಲಿ ಆ್ಯಂಡ್ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂತ ಅಷ್ಟೇ. ಆ್ಯಂಡ್ ಇವಾಗ ಪೂಜೆ ಕೂಡ ಆಯಿತು. ಸಿಂಪಲ್ಲಾಗೆ ಮನೇಲಿ ಮಾಡ್ಕೊಂಡಿದ್ದೆ ಆ್ಯಂಡ್ ಮನೇಲಿ ಸ್ವೀಟ್ ಕೂಡ ಮಾಡಿದ್ದೆ. ಅಡುಗೆ ಮಾಡಿದ್ದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾಯಿದ್ದೆ, ಬಟ್ ಕ್ಯಾಮ್ರಾ ಸೆಟ್ಟಿಂಗ್ಸ್ ಅಷ್ಟು ನಂಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಹೊಸ ಕ್ಯಾಮ್ರಾ ಅಲ್ವಾ, ಸೊ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ನಡೀತಾ ಇದೆ. ಹಾಗಾಗಿ ನಿಮಗೆ ಆ ಕ್ಲಾರಿಟಿ ಅಷ್ಟು ಅನ್ನಿಸ್ತಾ ಇಲ್ವೇನೋ. ನಂಗೆ ಅದರಲ್ಲಿ ಇನ್ನೂ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಟ್ರೈ ಮಾಡ್ತಾಯಿದ್ದೀನಿ. ಮಾಮೂಲಿ ಫೋನಲ್ಲಿ ಮಾಡಿದರೆ ನಿಮಗೆ ಬೇರೆ ಥರ ಕಾಣಿಸಿರೋದು. ಇವತ್ತು ಕ್ಯಾಮ್ರಲ್ಲಿ ಮಾಡಿರೋದ್ರಿಂದ ಮೇ ಬಿ ಏನಿದು ಈ ಥರ ಇದೆ ಅಂತ ಅನಿಸ್ಬೋದು. ಬಟ್ ಸ್ವಲ್ಪ 1-2-3 ವ್ಲಾಗ್ ಅಷ್ಟೇ, ಅಷ್ಟರಲ್ಲಿ ಸರಿ ಮಾಡ್ಕೊಂಬಿಡ್ತೀನಿ. ನಾನು ನೋಡ್ತಾ ಇದ್ದೀನಿ. ಅದೇನು ಗೊತ್ತಾ, ಮನೆ ಒಳಗಡೆನೇ ಒಂಥರ ಅನಿಸುತ್ತೆ. ಆಚೆ ಹೋದಾಗಲೇ ತುಂಬಾ ಬ್ರೈಟ್ ಅನಿಸುತ್ತೆ ಬೆಳಕಿಗೆ. ಮನೆ ಒಳಗಡೆ ನಮ್ಮದು ಅಷ್ಟು ಬೆಳಕಿಲ್ಲ. ಅಂದರೆ ಹೊರಗಡೆ ನಿಂತ್ಕೊಂಡಷ್ಟು ಒಳಗಡೆ ಸ್ವಲ್ಪ ಕತ್ತಲೆ ಅನಿಸುತ್ತೆ. ಆ್ಯಂಡ್ ಇವಾಗಂತೂ ಮೋಡ ಯಾವಾಗಲೂ ಮುಚ್ಚಿದಂಗೆ ಇರುತ್ತಲ್ವ, ಹಾಗಾಗಿ. ಆ್ಯಂಡ್ ಸುನಿ ಅದೇ ರೇಗಿಸ್ತಾ ಇದ್ದೆ ಸುಮ್ಮನೆ ಕರ್ಪೂರ ಕಾಲ ಮೇಲೆ ಹಚ್ಬೇಕು ಅಂತ. ಸೊ ಅವ್ರಂತ ಇದ್ರು, ಕೂಕು ನೋಡೆ ಅಂತ ಕೂಕುನ ಇದು ಮಾಡ್ತಾಯಿದ್ವಿ. ವೀರು ಇದ್ದಿದ್ರೆ ಚೆನ್ನಾಗಿರೋದು. ಅವನು ಎಷ್ಟೊಂದು ಕ್ವಶನ್ ಕೇಳೋದು, ಇದ್ಯಾಕೆ ಈ ಥರ ಕಾಲು ಅಂಡ್ ಇವಾಗೆಲ್ಲ ಕ್ವಶನ್ ಕೇಳೋ ಟೈಮ್ ಅವನದು. ಕಾಲು ಯಾಕೆ ತೊಳಿಬೇಕು, ಅಮ್ಮ ಯಾಕೆ ಕೊಟ್ಟು ತೊಳಿತಾ ಇದೆ ಪಪ್ಪಿ ನಿನಗೆ ಕಾಲು, ನೀರು ಯಾಕೆ ಹಾಕ್ತು, ಹೂವು ಯಾಕೆ ಹಾಕ್ತು, ನಿನ್ನ ಕಾಲಿಗೆ ಯಾಕೆ ಪೂಜೆ ಮಾಡ್ತು ಅಂತೆಲ್ಲ ಒಂದಷ್ಟು ಕ್ವಶನ್ ಕೇಳಿರೋನು. ನಾನು ಅವ್ನು ಬಂದಮೇಲೆ ಮಾಡೋಣ ಅಂದ್ಕೊಂಡೆ. ಅವ್ನು ಸ್ಕೂಲ್ ಬಿಡೋದೆ 12:30, 1 ಗಂಟೆನಾ, ಮಧ್ಯಾಹ್ನ ಆಮೇಲೆ ಆಗಿಬಿಡುತ್ತೆ. ಆಮೇಲೆ ಎಷ್ಟೊಂದು ಜನ ಹೇಳಿದರು 11:30 ಒಳಗಡೆ ಮಾಡಿಬಿಡ್ಬೇಕು ಅಂತ. ಆ್ಯಂಡ್ ಎಲ್ಲ ಕೆಲಸ ಮುಗ್ದೋಗಿತ್ತು ನಮ್ಮದು 10:15 ಗಂಟೆಗೆಲ್ಲ. ಹಾಗಾಗಿ ಏನು ಕಾಯೋದು, ಮಾಡಿಬಿಡೋಣ ಅಂತ. ಹಂಗೂ ಸ್ಕೂಲಿಂದ ಬರುವಾಗೆ ಕೇಳ್ತಾ ಇದ್ದ. ಇಬ್ಬರು ಕೈಯಲ್ಲೂ ಕಂಕಣ ನೋಡಿಬಿಟ್ಟು, ಇದೇನಿದು ಹೂವು ಇದೆ ಇಲ್ಲಿ, ಇದೇನಿದು ನನಗೆ ಕಟ್ಟಿಲ್ಲ ಯಾಕೆ, ನನಗೂ ಈ ಥರ ಕಟ್ಟಬೇಕು ಅಂತೆಲ್ಲ ಕೇಳ್ತಾಯಿತ್ತು ಆ ಮಗು. ಒಂಥರ ಚೆನ್ನಾಗಿ ಅನಿಸುತ್ತೆ. ಇನ್ಮೇಲಿಂದ ಜಾಸ್ತಿ ನಮ್ಮ ಕ್ಯೂಟ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಅದೇ ನೀವು ತುಂಬ ಜನ ಸೈಟ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಮಾಡಿ ಅಂತ ಹೇಳ್ತಾಯಿದ್ರಿ. ಸೊ ಅದ್ರ ರಿಲೇಟೆಡ್ ವೀಡಿಯೋಸ್ ಕೂಡ ಮಾಡ್ತೀವಿ. ಆ್ಯಂಡ್ ಎಲ್ಲಾದರೂ ಹೋಗಿ ಬರೋಣ ಟ್ರಿಪ್ ಅಂತ ಕೂಡ ಅಂದ್ಕೊಂಡಿದ್ದೀವಿ. ಸೊ ಮೇ ಬಿ ಟ್ರಿಪ್ ವ್ಲಾಗ್ ಕೂಡ ಬರುತ್ತೆ. ಸೊ ನೋಡ್ತಾ ಇರಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ತುಂಬ ಜನ ಕನೆಕ್ಟ್ ಆಗಿದ್ದೀರಾ. ಆ್ಯಂಡ್ ನಾನು ಕೂಡ ತುಂಬ ಜನ ಜೊತೆ ಮೆಸೇಜಸ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನನಗೂ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ನಮ್ಮ ಮನೆ ಸುತ್ತಮುತ್ತ ಇರೋರು ಎಷ್ಟೊಂದು ಜನ ಕನೆಕ್ಟ್ ಆದರೂ ಗೊತ್ತಾ. ಸೊ ಅದು ಒಂಥರ ಖುಷಿ ಅಂತ ಅನ್ನಿಸ್ತು. ಅವರು ಕೂಡ ನಾವಿಲ್ಲೇ ಇದ್ದೀವಿ, ಯಾಕೆ ನೀವು ತುಂಬ ಯಾರೂ ಇಲ್ಲ ಅಂತ ಅಂದ್ಕೊತೀರಾ, ನೋಡಿ ನಮಗೂ ಯಾರೂ ಇಲ್ಲ, ನಾವು 12 ವರ್ಷದಿಂದ ಇಲ್ಲೇ ಎಷ್ಟೊಂದು ಜನ ಫ್ರೆಂಡ್ಸ್ ಮಾಡಿಕೊಂಡು ಫ್ಯಾಮಿಲಿ ಥರ ನಾವಿದ್ದೀವಿ. ನೀವು ಹಾಗೇ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಇರ್ತಾರೆ ಯಾರೂ ಇಲ್ದಿರೋರು, ನಾವು ಅದನ್ನೇ ಇಟ್ಕೊಂಡು ಕೊರಗಬಾರ್ದು. ಎಷ್ಟು ಮುದ್ದಾಗಿರೋ ಮಗು ಇದೆ ಅಂತ ತುಂಬ ಚೆನ್ನಾಗಿ ಮಾತಾಡಿ ನನಗೆ ಸಮಾಧಾನ ಮಾಡಿದ್ರು. ಸೊ ಒಂಥರ ಖುಷಿ ಆಯಿತು, ಚೆನ್ನಾಗಿ ಅನ್ನಿಸ್ತು. ನಿಜ ಲಾಸ್ಟ್ ವ್ಲಾಗ್ ಮಾಡಿದಾಗ ಈ ವ್ಲಾಗ್ ಮಾಡಿದ್ಮೇಲೆ ಬಿಟ್ಬಿಡೋಣ, ಇನ್ನು ವ್ಲಾಗ್ ಮಾಡಲ್ಲ ನಾನು, ಆ ಥರ ಒಂಥರ ಅನ್ನಿಸ್ಬಿಡ್ತೈತೆ ಆ ವ್ಲಾಗ್ ಹಾಕಿದ್ಮೇಲೆ, ಅಟ್ಕೊಂಡಿದ್ದು ಅದನ್ನೆಲ್ಲ ನೋಡಿದ್ಮೇಲೆ. ಬಟ್ ನಿಮ್ಮೆಲ್ಲರೂ ಮೆಸೇಜಸ್ಸು ಆ್ಯಂಡ್ ಅದನ್ನ ಎಲ್ಲ ನೋಡಿದ್ಮೇಲೆ ಒಂಥರ ಇಲ್ಲ, ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ, ಎಷ್ಟೊಂದು ಜನ ನಾನು ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಕಮ್ ಬ್ಯಾಕ್ ಮಾಡಬೇಕು ಅಂತ ಮೈಂಡನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಮೇಲಿಂದ ಅದೇ ಥರ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಡೈಲಿ ವ್ಲಾಗ್ ಮಾಡಿ ನಾವು ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ. ನೀವು ಮುಂಚೆ ಹೇಗೆ ಮಾಡ್ತಾಯಿದ್ರಿ 30 days 30 ವ್ಲಾಗ್ಸ್ ಆ ಥರ ಮಾಡಿ ಸ್ವಾತಿ, ನಿಜ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಖಂಡಿತ ಮಾಡ್ತೀನಿ, ಬಟ್ ಸ್ವಲ್ಪ ಟೈಮ್ ತೊಗೊತೀನಿ. ಯಾಕಂದರೆ ಸಡನ್ನಾಗಿ ನನಗೂ ಕೂಡ ಆಗಲ್ಲ. ನಾನು ಸ್ವಲ್ಪ ನನ್ನ ಹೆಲ್ತ್ ಎಲ್ಲ ಬೆಟರ್ ಮಾಡ್ಕೊಬೇಕು. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಸ್ಲೋ ಆಗಿ ನಾನು ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಅಷ್ಟೇ. ಆ್ಯಂಡ್ ಇವಾಗ ಪಾಯಸ ಕೂಡ ಮಾಡಿದ್ದೆ. ಪ್ರತಿ ಸತಿ ಮನೇಲಿ ಏನಾದ್ರು ಸ್ವೀಟ್ ಮಾಡ್ತೀನಿ, ಇಲ್ಲಾಂದರೆ ಆಚೆಯಿಂದ ಸ್ವೀಟ್ ತಂದಿದ್ರೆ ಅದನ್ನು ಕೊಡೋದಿತ್ತು. ಬಟ್ ಈ ಸತಿ ನಾನೇ ಮನೇಲಿ ಕೋವಾ ಇತ್ತು, ಹಾಗಾಗಿ ಅದನ್ನೇ ಹಾಕಿ ಪಾಯಸ ಮಾಡಿದ್ದೆ. ಸುನಿ ಕೂಡ ತಿಂದರು. ಆ್ಯಂಡ್ ನಾವು ಕೂಡ ಊಟ ಕೂಡ ಮಾಡ್ಕೊತೀವಿ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ನೋಡಿ ಕೂಕು ಇಷ್ಟೊತ್ತು ಸುಮ್ಮನೆ ಕೂತಿರೋದಕ್ಕೆ ಅವಳಿಗೆ ಚ್ಯೂ ಸ್ಟಿಕ್ ಕೊಟ್ಟಿದ್ವಿ, ಹಾಗಾಗಿ ತಿನ್ಕೊಂಡು ಆರಾಮಾಗಿ ಕೂತಿದ್ದಾಳೆ. ಹೆಂಗಿದೆ ಪಾಯಸ? ಕೋವಾ ಹಾಕಿದ್ದೆ, ಚೆನ್ನಾಗಿದೆಯಾ? ನೋಡಿ ಏನು ತಿಂತಿದ್ದಾಳೆ, ಏನು ತಿಂತಾ ಇರೋದು? ಚ್ಯೂ ಸ್ಟಿಕ್.
ಓಕೆ ಗಾಯ್ಸ್, ಪೂಜೆ ಆಯಿತು, ಎಲ್ಲ ಆಯಿತು. ಆ್ಯಂಡ್ ಟೈಮ್ ಈಗ 11:30, 10:45 ಹಂಗೆ ಪೂಜೆ ಮುಗೀತು. ಪಾಯಸ ಮಾಡಿದ್ದೆ, ತಿಂದ್ವಿ. ಆ್ಯಂಡ್ ಇವತ್ತು ಸ್ಪೆಷಲ್ ಅಂದರೆ ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ದೀನಿ. ಸುನಿಗೆ ಇದ್ಕಿದ ಬೇಳೆ ಎಲ್ಲ ಇಷ್ಟ ಆಗುತ್ತೆ. ಸುನಿಗೆ ಯಾಕೆ, ನನಗೂ ಇಷ್ಟ ಆಗುತ್ತೆ. ಹಾಗಾಗಿ ಆ್ಯಂಡ್ ಇನ್ನೂ ನಮಗೆ 1.5 ಟೈಮ್ ಇದೆ ವೀರೂನ್ ಕರ್ಕೊಂಬರೋಕ್ಕೆ. ವೀರೂನು ಇದ್ದಿದ್ರೆ ಒಂಥರ ಚೆನ್ನಾಗಿರೋದು ಅಲ್ವಾ? ಏನೂ ಕೊಟ್ಟಿಲ್ಲ ನೀನು ನನಗೆ. ಏನು ಕೊಡ್ತೇವೆ? ಹೌ ಮಚ್ ಎಷ್ಟೈತೆ? ಏಳು ಎಷ್ಟೈತೆ? 3,000 ಅಂತ. ಏನೋ ಒಂದು 10,000 15,000 ಕೊಡ್ತೀಯಾ ಅಂದ್ಕೊಂಡೆ. ಎಲ್ಲ ಏನಾದ್ರು ಗೋಲ್ಡ್ ಗೇಲ್ಡ್ ಕೊಡಿಸ್ತೀಯಾ ಅಂದ್ಕೊಂಡೆ. ನೋಡಿದ್ರೆ ಬರೀ 3,000 ಮುಗಿಸ್ತಾ ಇದೆಯಾ? ಇಲ್ಲ, ಹಂಗೆಲ್ಲ ಕೊಟ್ಟಿದ್ದು ಬೇಡ ಗಿಡ ವಾಪಸ್ ಕೊಡೋ ಮಾತೆಲ್ಲ ಇಲ್ಲ. ನಮ್ಮ ಖುಷಿಯಿಂದ ಕೊಟ್ಟಿರೋದು ಇಟ್ಕೊಬೇಕು. ಓಕೆ, ಬಟ್ಟೆ ಕೊಡಿಸ್ತೀನಿ ಅಂದೆ. ನಡಿ ಹಬ್ಬಕ್ಕೆ ತಗೊಂತೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಡಿ, ಆಫರ್ ಇರುತ್ತೆ, ಹೋಗೋಣ. ವೀರು ಬರಲಿ, ಅವನೇನೂ ತಿಂದಿಲ್ಲ, ಅವನೇನೂ ತಿಂದೋಗಲ್ಲ. ಬೆಳಗ್ಗೆ ಹೊತ್ತು ಅವ್ನಿಗೆ ಏನಾದ್ರು ತಿನ್ಸಿ ಕಳಿಸೋದೆ ನನಗೊಂದು ದೊಡ್ಡ ತಲೆನೋವಾಗಿದೆ. ಏನೋ ಅರ್ಜೆಂಟ್ ಬೇರೆ ಮಾಡ್ತಾನೆ. ಆಮೇಲೆ ಅದಕ್ಕೇ ಪ್ರೋಟೀನ್ ಮಿಲ್ಕು ಮತ್ತು ಅವ್ನಿಗೇನಾದರೂ ದೋಸೆ, ಇಡ್ಲಿ, ಆಮೇಲೆ ಎಗ್ಸು ಆ ಥರ ಏನಾದ್ರು ಥಿಂಗ್ಸ್ ಕಳಿಸ್ಬಿಡ್ತೀನಿ. ಅನ್ನ ಅಂತೂ ತಿನ್ನೋದೇ ಇಲ್ಲ ಅವನು. ಬೆಳಗ್ಗೆ ಎದ್ದ ತಕ್ಷಣ ಅನ್ನ ತಿನ್ನು ಅಂದರೆ ಯಾರಿಗಾಗುತ್ತೆ? ಅದಕ್ಕೆ ಏನು ಮಾಡ್ತೀನಿ, ಅದು ತಿನ್ನಿಸಿ ಬಾಕ್ಸ್ಗೆ ಏನಾದರೂ ಫ್ರೂಟ್ ಹಾಕಿ ಕಳಿಸ್ತೀನಿ. ಈಗ ಸ್ಕೂಲಿಂದ ಬರ್ತಾನಲ್ಲ, ಬಂದಂಗೆ ಅವನಿಗೆ ಚೆನ್ನಾಗಿ ಅನ್ನ ತಿನ್ನಿಸ್ಬಿಡ್ತೀನಿ. ಇಲ್ಲಾಂದರೆ ನನಗೂ ಒಂಥರ ಅವನೇನೂ ತಿಂದಿರಲ್ಲ. ಇವಾಗ ಏನಂದರೆ ಅವ್ರಿಗೆ ಇಂಡಿಪೆಂಡೆನ್ಸ್ ಡೇದು ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ಇನ್ನೂ ಸುಸ್ತಾಗಿರ್ತಾನೆ ಅವನು. ಸ್ಕೂಲಿಂದ ಬರೋಷ್ಟಕ್ಕೆ ಅವ್ನ ಮುಖ ಎಲ್ಲ ಒಂಥರ ಸಪ್ಪಗಾಗಿರುತ್ತೆ. ಹಾಗಾಗಿ ಇದು ಇಟ್ಕೊಂಡಿರು ನೀನೇ. ಆಯಿತು, ಶಾಪಿಂಗ್ ಮಾಡ್ತೀನಲ್ಲ ಅವಾಗ ಇಸ್ಕೊತೀನಿ. ಜಿ-ಪೇ ಮಾಡು. ಕ್ಯಾಶ್ ಇದ್ದರೆ ನಾನು ಕ್ಯಾಶ್ ಯೂಸೇ ಮಾಡಲ್ಲ, ನಿಜ ಹೇಳ್ಬೇಕಂದ್ರೆ. ಎಲ್ಲೇ ಹೋದರೂ ಜಿ-ಪೇ ಯೂಸ್ ಮಾಡ್ತೀನಿ. ಎತ್ಕೊಂಡೇ ಹೋಗಲ್ಲ, ಮರ್ತೋಗ್ಬಿಟ್ಟಿರ್ತೀನಿ. ಆಯ್ತು, ನಾನು ಇಟ್ಕೊತೀನಿ ಬಿಡು. ಉಂಡಿಗೆ ಹಾಕ್ಬಿಡ್ತೀನಿ, ವೀರು ಉಂಡಿಗೆ ಹಾಕ್ಬಿಡ್ತೀನಿ. ಅದಕ್ಕೆ. ಆ್ಯಂಡ್ ನೋಡೋಣ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.